ಇಲ್ಲಿ ಹುಲಿ ಚಳಿ ಕಾಯಿಸ್ಕೊಳುತ್ತಂತೆ, ರಾತ್ರಿ ಹೊತ್ತು ಬೆಂಕಿ ಹಾಕೋಗ್ತಾರಂತೆ. ಅದಕ್ಕೆ ನಾವು ಕಮಲಾಶಿಲೆ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಬಂದಿದ್ದೀವಿ. ರೋಡ್ ಅಂತ ಹೇಳಿದ್ರು. ಇಲ್ಲಿಂದ ಹೋದ್ರೆ ಹಿಂಗೆ ಹರ್ಕೊಂಡು ದೇವಸ್ಥಾನದ ಹತ್ರ ಕುಬ್ಜಾ ನದಿ ಅಂತ ಇದೆಯಲ್ಲ, ಅಲ್ಲಿಗೆ ಹೋಗಿ ಸೇರುತ್ತೆ. ಸ್ಥಾಪನೆ ಮಾಡಿರುವಂತದ್ದು ಒಂದೆಡೆ ಮುನಿಗಳ ಕಾಲದಲ್ಲಿ ಮಣ್ಣೆಲ್ಲ ಕುಸ್ತು ಬಿಟ್ಟು ಫುಲ್ ಬ್ಲಾಕ್ ಆಗಿರುವಂತದ್ದು. ಕಾಲಭೈರವ ಸಿದ್ದೇಶ್ವರ ಟೆಂಪಲ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದರ್ಶಸ್ ಡೈರಿ ಯೂಟ್ಯೂಬ್ ಚಾನಲ್. ಈ ಬ್ಲಾಗಲ್ಲಿ ನೀವು ಲಾಸ್ಟ್ ಬ್ಲಾಗಲ್ಲಿ ನೋಡೇ ಇರ್ತೀರಾ, ನಾವು ಫಿಶ್ ಮಾರ್ಕೆಟ್ಗೆ ಹೋಗಿದ್ವಿ, ಕುಂದಾಪುರ. ಅದು ಅಲ್ಲಿ ಹೇಳಿದ್ದೆ ಕೇಶವನಾಥ ಟೆಂಪಲ್ಗೆ ಹೋಗ್ತಾ ಇದೀವಿ ಅಂತ. ಹೋಗ್ತಾ ಇದೀವಿ ಎಲ್ಲ ರೆಡಿಯಾಗಿ. ಮುಂದೆಗಡೆ ಮನೋಜಣ್ಣ, ಅಶ್ವಿತ್ ಹೋಗ್ತಾವ್ರೆ, ಇಲ್ಲಿ ನಾನು ಚಿನ್ನು ಹೋಗ್ತಾ ಇದೀವಿ. ಇವಾಗ ನಾವು ಕಮಲಾಶಿಲಾ, ಇದ್ಯಾವುದು ಏನು ದೇವಸ್ಥಾನ ಹೆಸರೇನು? ಕಮಲಾಶಿಲಾ. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿನ್ನ ಕತೆ. ಇವಾಗ ನಾವು ಕಮಲಾಶಿಲೆ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲೇ ಕೇಶವನಾಥ ಟೆಂಪಲ್ಗೆ ಹೋಗೋಣ ಅಂತ ಬಂದ್ವಿ. ಆದರೆ ಫಸ್ಟು ದುರ್ಗಾ ಪರಮೇಶ್ವರಿಗೆ ಬಂದ್ಬಿಡೋಣ, ಲೇಟಾರೆ ಆ ದೇವಸ್ಥಾನ ಮುಚ್ತಾರೆ ಅಂದರು. ಅದಕ್ಕೆ ಇಲ್ಲಿಗೆ ಬಂದು ಇವಾಗ ನೆಕ್ಸ್ಟು ಕೇಶವನಾಥಗೆ ಹೋಗ್ತೀವಿ. ಅದು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ಇಲ್ಲಿ ನೋಡಿ, ನದಿಲಿ ನೀರೇ ಇಲ್ಲ. ಬನ್ನಿ ಇವಾಗ ದೇವಸ್ಥಾನ ಒಳಗಡೆ ಹೋಗೋಣ. ದೇವ್ರ ಗುರು, ದೇವ್ರು ತೋರಿಸು, ನನ್ನಲ್ಲ. ನೀನೇ ದೇವರು ನಮಗೆ ಇಲ್ಲಿ. ಬನ್ನಿ ಗೈಸ್, ಎಂಟ್ರೆನ್ಸ್ ತೋರಿಸ್ತೀನಿ ನಿಮಗೆ. ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಶ್ರೀ ಕ್ಷೇತ್ರ ಕಮಲಾಶಿಲೆ. ಬನ್ನಿ ಗೈಸ್, ಒಳಗಡೆ ಹೋಗೋಣ. ಫೋಟೋ ಇಲ್ವಾ ಗೈಸ್? ಫೋಟೋ ನೋಡಿಲ್ಲ. ದರ್ಶನ ಮುಗೀತು, ಹೋಗ್ತಾ ಇದೀವಿ. ನೋಡಿ ಹೋಮ. ಗೈಸ್, ದೇವ್ರ ದರ್ಶನ ಮಾಡ್ಕೊಂಡು ಇವಾಗ ಪ್ರಸಾದ ತಿನ್ನೋದು ಬಂದ್ವಿ. ಪ್ರಸಾದ ತಿಂತಾ ಇದೀವಿ. ಪ್ರಸಾದ ಹೆವಿ ಟೇಸ್ಟ್ ಐತಂತೆ. ಮನೋಜಣ್ಣ ನಾರ್ಮಲಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಲ್ಲ, ಆದರೆ ಇಲ್ಲಿಗೆ ಮಾತ್ರ ಪ್ರಸಾದ ಚೆನ್ನಾಗೈತೆ, ಬನ್ನಿ ಹೋಗೋಣ ಅಂತ ಇಲ್ಲಿ ಕರ್ಕೊಂಬಂದೈತೆ. ಗೈಸ್, ಊಟ ಆಯಿತು. ಇಲ್ಲಿ ದೇವಸ್ಥಾನ ಹತ್ರನೇ ಕೂತಿದ್ದೀವಿ. ಸುಮ್ಮನೆ ಇವಾಗ ಊಟ ಮುಗಿಸ್ಕೊಬಂದಿಲ್ಲ, ಫ್ಯಾನ್ ಐತೆ ಅಂತ. ಹಿಂಗೆ ಒಳಗಡೆ ಹೋದರೆ ಅಲ್ಲೇ ದೇವರಿರೋದು. ಅಲ್ಲ, ಅವ್ರ ಭಾಷೆ ಮಾತಾಡ್ಬೇಕಂದ್ರೆ ಇವಾಗ ಕಸುವಾಗಿ ಉಣ್ಕೊಂಡು ಹೊಂಟಿವು ನಾವು. ನೋಡಿ, ಅಲ್ಲಿಂದನೇ ಕಿಸ್ತವ್ನಿ. ಹಸುವಾಗಿ ಉಂಡಿದ್ದು ಈಗ. ಹಸುವಾಗಿಲ್ಲ, ಕಸುವಾಗಿ ಕಸುವಾಗಿ ಚೆನ್ನಾಗಿ ಉಣ್ಕೊಂಡು ಹೊಂಟಿವು. ಇವಾಗ ಗುಹೆ ಇರೋ ದೇವಸ್ಥಾನಕ್ಕೆ, ದುರ್ಗಾ ಪರಮೇಶ್ವರಿದು, ಅಲ್ಲೋಗಿ ಮತ್ತೆ ಸಿಗ್ತೀನಿ ಗೈಸ್. ಇಲ್ಲಿ ನೋಡಿ ಲೊಕೇಶನ್ ಹೆಂಗಿದೆ, ಎಸ್ಥೆಟಿಕ್ ಫುಲ್ಲು. ಆದಿಸ್ಥಾನ ನೋಡಿ. ಕಾಡು ಒಳಗಡೆ ಹೋಗ್ಬೇಕು, ಕಾಡು ಒಳಗಡೆ. ಸೊಪ್ಪು, ಎಲ್ಲಾ ತರ ಸೊಪ್ಪು ಸಿಗುತ್ತೆ. ಹುಲಿ ಇದೆ, ಎಚ್ಚರಿಕೆ. ನಾನು ಬರ್ತೀನಿ ಅಂತ ಅವಾಗಲೇ ಬೋರ್ಡ್ ಹಾಕ್ಬಿಟ್ಟು, ನಾನು ಫಸ್ಟ್ ಕಾಪಿ ಅಂತೆ, ಅವ್ನು ಒರಿಜಿನಲ್ ಹುಲಿ ಅಂತೆ. ಬರೀ ಇಂಥದೆಯಾ? ಜಿಂಕೆ ಕೂಡ ಆಯ್ತಂತೆ. ಜಿಂಕ ಅಲ್ಲಿ ಕಸ ಹಾಕಿದವನು ಹಂದಿ ಕೊಟ್ಟಿದವನು. ಆದಿಸ್ಥಳಗೆ ಬಂದಿದ್ದೀವಿ ಗಾಯ್ಸ್, ದುರ್ಗಾ ಪರಮೇಶ್ವರಿದು ಗುಹೆ ಒಳಗಡೆ ಇಳಿಬೇಕು. ಗುಹೆ ಎಷ್ಟು ಆಳ ಐತೆ? ಒಂದು 50 ಅಡಿ. 200 ಮೀಟರ್ಸ್ ಅಂಡರ್ ಗ್ರೌಂಡ್ ಇದೆ ಅಂತೆ. ಇವನು 50 ಅಡಿ ಅಂತವನೇ. 50 ಅಡಿ ಅಂದ್ರೆ 50 ಫೀಟ್. ಹೌದು, ಅಂದ್ರೆ ಅವ್ನು ಮೀಟರ್ಸ್ ಅಲ್ಲಿ ಹೇಳ್ದಲ್ಲ. 200 ಮೀಟರ್ಸ್. 200 ಮೀಟರ್ಸ್. 200. ನೋಡೋಣ ಬನ್ನಿ. ಹುಲಿ ಐತಂತೆ. ಹುಲಿ ಯಾರು ಕಾಣ್ಬಾರ್ದ ನೋಡ್ಕೊಂಡು. ಅಲ್ಲ, ಅದು ರಾತ್ರಿ ಅಲ್ಲಿ ಒಂದ್ಸಲಿ ಇದಾಕಿ ಇಡ್ತಾರೆ, ಅಲ್ಲಿ ಬೆಂಕಿ, ಅದು ಸುತ್ತ ಬಂದು ಕೂತ್ಕೊಳ್ತಾರೆ. ಏನ್ ಫೈರ್ ಕ್ಯಾಂಪ್ ಅದಕ್ಕೆ? ಏನ್ ಹೇಳ್ತೀಯ? ಹೌದು, ತಮಾಷೆ ಇಲ್ಲ, ಕೇಳಿ. ಅಲ್ಲ ಅಣ್ಣ, ಹುಲಿ ಬಂದು ಹುಲಿಗೆ ಫೈರ್ ಕ್ಯಾಂಪ್ ಹಾಕಿಡ್ತಾರಂತೆ, ಅಲ್ಲಿ ಕೂತ್ಕೊಳ್ಳುತ್ತಂತೆ. ಹೌದಾ? ಏನ್ಕೆ? ಅದು ಹಂಗೆ, ಅದು ನೈಟ್ ಯಾರು ಬರಲ್ಲ ಇಲ್ಲಿ 6 o'clock ನಂತರ. ಇದೇ ಗುಹೆ ಇಲ್ಲಿ. ಇದೇನಾ? ಹೌದು. ಬನ್ನಿ. ಹುಲಿ ನೈಟ್ ಬರುತ್ತಲ್ಲ. ನಾವು ಪಟ್ಟಿ ಕುದ್ರು ಬಸ್ರು ಕುಂದಾಪುರ. 6 o'clock. ಈಗ ಅವನು ಬೇಗ ಬಂದಿದ್ದ ಆ ದಿನ. ಎಲ್ಲ ಹಟ್ಟಿ ಕುದ್ರ. ಇಲ್ಲ, ಇವರ ಬೆಂಗಳೂರು. ಗೈಸ್ ಬನ್ನಿ, ಇಲ್ಲಿ ಅವರೇ ಕರ್ಕೊಂಡು ಹೋಗ್ತಾರೆ, ಹೋಗೋಣ ಅವ್ರ ಜೊತೆನೆ. ಫುಲ್ಲು ಒಳಗಡೆ ಇಲ್ಲಿಂದ ಕಾಣ್ತಾ ಐತೆ ಸ್ವಲ್ಪ. ಕಾಲಭೈರವ ಸಿದ್ದೇಶ್ವರ ಟೆಂಪಲ್. ಇಲ್ಲಿಂದ ಎಲ್ಲಿಗೆಲ್ಲ ಕನೆಕ್ಟ್ ಉಂಟು. ಎಲ್ಲಿಗೆ? ತುಂಬ ಪ್ಲೇಸಿಗೆಲ್ಲ ಕನೆಕ್ಟ್ ಉಂಟು. ಹೌದಾ?
ಮಾಡೋ ಸ್ಥಳ ಇರೋದ್ರಿಂದ ಸುಪಾರ್ಶ ಗುಹೆ ಅಂತ ಹೇಳ್ತೀವಿ. ಇದು ದೇವ ನಿರ್ಮಿತ, ಯಾರು ಮನುಷ್ಯ ಕೆತ್ತಿ ಮಾಡಿರುವಂಥದ್ದಲ್ಲ, ಆಯ್ತಾ, ದೇವ ಸೃಷ್ಟಿ ಅಂತ ಹೇಳ್ತೀವಿ. ಇಲ್ಲಿ ನೋಡಿದ್ರೆ ನಿಮಗೆ ಫಸ್ಟ್ ನಂದಿ ಕಾಣಲಿಕ್ಕೆ ಸಿಗುತ್ತೆ, ಆಯ್ತಾ. ಇಲ್ಲಿ ಕಾಣಲಿಕ್ಕೆ ಸಿಗುವಂಥದ್ದು ನಂದಿ, ಆಯ್ತಾ. ಇಲ್ಲಿ ಸಿದ್ದೇಶ್ವರ ಕಾಲಭೈರವ ಇರುವಂಥದ್ದು, ಆಯ್ತಾ. ಹಾಗೆ ಪ್ರಾರ್ಥನೆ ಮಾಡ್ಕೊಂಡು ಮುಂದೆ ನಡೀರಿ. ಮೊಬೈಲ್ ಟಾರ್ಚ್ ಇದ್ರೆ ಆನ್ ಮಾಡ್ಕೊಳ್ಳಿ, ಆಯ್ತಾ. ಫ್ಲಾಶ್ ಆನ್ ಮಾಡಿ ಬನ್ನಿ. ಇಲ್ಲಿ ಎಷ್ಟು ಜನ ಬಂದರೂ ಅಷ್ಟು ಜನಕ್ಕೂ ಇವರ ಕರ್ಕೊಂಡು ಹೋಗ್ತಾರೆ. ಮಾರ್ನಿಂಗ್ 6 o'clock ಇರ್ತಾರೆ, ಫುಲ್ಲು ಗುಹೆ ಇದೆ. ಕೆಳಗಡೆ ಎಲ್ಲಿ ಒಂದು ಕಡೆ ದೇವಸ್ಥಾನ, ಅಲ್ಲಿ ದೇವಸ್ಥಾನ ಆಚೆಗೆ ದೇವಸ್ಥಾನ ಆಯ್ತು ಒಂದು, ಹಾಂ, ಕೆರೆ. ವಿಡಿಯೋ ಇಲ್ಲ, ಆಯ್ತಾ. ಓಕೆ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಈಗ ನೀವೇ ಇದ್ರೆ ಇಲ್ಲಿ ವಿಡಿಯೋ ಇಲ್ಲ ದೇವಸ್ಥಾನ. ಇಲ್ಲ, ನಿಧಾನ ನಿಧಾನ. ಇಲ್ಲೂ ಒಂದು ದೇವರು ಅನ್ಕೊಂಡಿದ್ವಿ, ಕೆರೆನಾ? ಇಲ್ಲ, ಗುಂಡಿ ಗುಂಡಿ. ಎಡಗಡೆ ಎಡಗಡೆ, ನಿಮ್ಮ ಎಡಗಡೆ, ಈ ಕಡೆ ಲೆಫ್ಟು. ಇಲ್ಲೊಂದು ದೇವರು. ಹೋಗಿ 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 ಅವ್ರು ಹೇಳ್ತಾರೆ ನಡಿ. ಹೋಗಿ. ಯಾವತ್ತು ನೀರು ಖಾಲಿ ಆಗಲ್ಲ ಇಲ್ಲಿಂದ. ಇಲ್ಲ, ಇಲ್ಲಿ ಇಲ್ಲ, ನೀರೇ ಖಾಲಿ ಆಗಲ್ಲ. ನಾಗತೀರ್ಥ ನೀರೆಲ್ಲ ಹರ್ಕೊಂಡು ಹೋಗ್ತಿತ್ತು ಹೊಲ. ನೋಡಿ, ಇದು ನಾಗತೀರ್ಥ ಅಂತ ಇಲ್ಲೇ ಹುಟ್ಟೋದಾಯ್ತಾ. ಇಲ್ಲಿ ಹುಟ್ಟು ಬಿಟ್ಟು ಹಿಂಗೆ ಹರ್ಕೊಂಡು ದೇವಸ್ಥಾನದ ಹತ್ರ ಕುಬ್ಜಾ ನದಿ ಅಂತ ಇದೆಯಲ್ಲ, ಅಲ್ಲಿಗೆ ಹೋಗಿ ಸೇರುತ್ತೆ. ಕುಬ್ಜಾ ನದಿ ಮತ್ತು ನಾಗತೀರ್ಥ ಫಸ್ಟ್ ಸಂಗಮ ಆದಾಗ ಅಮ್ಮನ ಗರ್ಭಗುಡಿ ಒಳಗಡೆ ತನಕ ನೀರು ಹೋಗುವಂಥದ್ದು. ವರ್ಷದಲ್ಲಿ ಒಂದು ಸರಿ ಹೋಗುತ್ತೆ, ಆಯ್ತಾ. ಮುಂದೆ ನಡೀರಿ. ಇಲ್ಲೇನು ಹೇಳೋದು? ದೇವ್ರದ್ದು ಪಾದ, ದೇವರು ಗೈಸ್ ಮಸ್ತ್. ಇಲ್ಲೇ ನಾವು ಹತ್ಕೊಂಡು ಹೋಗೋಕೆ ಜಾಗ ಇಲ್ಲ. ಇಲ್ಲಿ ಒಂದು ಎಂತ ಉಂಟು, ಇಲ್ಲಿಂದ ಕನೆಕ್ಷನ್ ಅಂತ ಉಂಟು. ಓಕೆ, ಈ ಸುಪಾರ್ಶ ಗುಹೆ ಅಂತ ಹೇಳಿದೆಲ್ಲ, ಸುಪಾರ್ಶ ಮುನಿಗಳು, ಅನಂತರ ಶ್ರೀಧರ ಸ್ವಾಮಿಗಳು, ಅನಂತರ ಶ್ರೀಧರ ಸ್ವಾಮಿ ಶಿಷ್ಯ ಪಾರ್ವತಮ್ಮ ಅಂತ ಇಲ್ಲಿ ಕೂತು ತಪಸ್ಸು ಮಾಡಿರುವಂಥದ್ದು. ಹಾಗೆ ಮುಂದೆ ನಡೀರಿ. ಜೂನಿಂದ ನವೆಂಬರ್ ಫಸ್ಟ್ ವೀಕ್ ಒಳಗಡೆ ಬರಬೇಕು ನೀರು. ಇಲ್ಲಿ ಒಳಗಡೆಗೆ ಹೆಂಗೆ ಬರುತ್ತೆ ನೀರು? ಅಲ್ಲಿ ಅಲ್ಲಿಂದ ಹರಿತದೆ. ಓ, ಅಲ್ಲಿ ನಾಗತೀರ್ಥ. ಇಲ್ಲಿ ಫುಲ್ ನೀರು ಇರುತ್ತಾ? ನೋಡಿ ಬಾವಲಿ ಎಲ್ಲಿ? ಮೇಲೆ ಅಲ್ಲಿ ನೋಡಿ. ಓ, ಇಲ್ಲಿ ಇಲ್ಲಿ ಇಲ್ಲಲ್ಲ, ಅಲ್ಲಿ ಮುಂದೆ ಬನ್ನಿ, ಮುಂದೆ ಬನ್ನಿ, ಮುಂದೆ ಬನ್ನಿ. ನೋಡಿ, ಇಲ್ಲಿ ನಾಗದೇವರನ್ನ ಪ್ರತಿಷ್ಠಾಪನೆ ಮಾಡಿರುವಂತದ್ದು. ಒಂದೆಡೆ ನಾಗ, ಎರಡೆಡೆ ನಾಗ, ಮೂರೆಡೆ ನಾಗ ಇದೆ. ಸಂಕ್ರಾಂತಿ ಮತ್ತು ಪಂಚಮಿಗೆ ಪೂಜೆ ನಡೆಯುವಂತದ್ದು. ಇಲ್ಲಿ ನೋಡಿದ್ರೆ ಬ್ಯಾಟ್ಸ್ ಅನ್ನು ನೋಡ್ಬೋದು, ಬಾವಲಕ್ಕಿ ಅಂತೀವಲ್ಲ, ಬ್ಯಾಟ್ಸ್ ಅನ್ನು ನೋಡ್ಬೋದು, ಆಯ್ತಾ. ನೀವು ಕಾರ್ ಪಾರ್ಕಿಂಗ್ ಮಾಡಿದಿರಲ್ಲ, ಅಲ್ಲಿ ತನಕ ಬಂದಿದ್ದೀರಿ ಇವಾಗ ಇಲ್ಲಿ, ಆಯ್ತಾ. ಮುಂಚೆ ಇಲ್ಲಿ ಕಾಶಿಗೆ ಹೋಗೋ ದಾರಿ ಅಂತ ಇತ್ತು ಋಷಿಮುನಿಗಳ ಕಾಲದಲ್ಲಿ. ಮಣ್ಣೆಲ್ಲ ಕುಸ್ತು ಬಿಟ್ಟು ಫುಲ್ ಬ್ಲಾಕ್ ಆಗಿರುವಂತದ್ದು, ಆಯ್ತಾ. ಇದು ನೀರು ಇಲ್ಲಿ ಬಂದ್ಬಿಟ್ಟು ಹಿಂಗೆ ಹರ್ಕೊಂಡು ಅಂಡರ್ ಗ್ರೌಂಡ್ ಆಗ್ಬಿಟ್ಟು ಕೆಳಗಡೆ ಕಾರ್ ಪಾರ್ಕಿಂಗ್ ಮಾಡ್ತಿರಲ್ಲ, ಅಲ್ಲಿ ಹೋಗ್ಬೇಕಾದ್ರೆ ರೈಟ್ ಸೈಡು, ಬರ್ಬೇಕಾದ್ರೆ ಲೆಫ್ಟ್ ಸೈಡ್ ಅಲ್ಲಿ ಕಾಡಿದೆ. ಅಲ್ಲಿ ಜೋಗ ಜಲಪಾತ ಹೆಂಗ್ ಬೀಳುತ್ತೋ ಹಂಗೆ ಬಿದ್ದು ಮುಂದೆ ದೇವಸ್ಥಾನಕ್ಕೆ ಹೋಗಿ ಸೇರುವಂತದ್ದು, ಆಯ್ತಾ. ಮೇಲೆ ಹೋಗಿ ನೋಡಿ ಎಷ್ಟು ಮರ ಇದೆ ಅಂತ, ಎಲ್ಲೂ ನಿಮ್ಗೆ ಬೇರುಗಳು ಕಾಣ್ಲಿಕ್ಕೆ ಸಿಗುವುದಿಲ್ಲ, ಆಯ್ತಾ. ಇಲ್ಲಿ ಒಂದ್ಸರಿ ಫುಲ್ ಲೈಟ್ ಆಫ್ ಮಾಡಿದ್ರೆ ಒಬ್ರು ಕಣ್ಣಿಲ್ದಿದ್ದವ್ರ ಜೀವನ ಹೆಂಗಿರುತ್ತೆ ಅಂತ ನಿಮ್ಗೊಂದು ಅನುಭವಕ್ಕೆ ಬರುತ್ತೆ. ಒಂದ್ ಸೆಕೆಂಡ್ ಫುಲ್ ಲೈಟ್. ಇದು 150 ಫೀಟ್ ಅಡಿಗೆ ಬಂದಿದೆ ಈಗ. 150 ಫೀಟು ಗಾಯ್ಸ್, ಇವಾಗ 150 ಅಡಿ. 50 ಅಡಿನೂ ಅಲ್ಲ, ಅದಕ್ಕಿಂತ ಇಲ್ಲಿ ನೋಡಿ ನೆಲ ಫುಲ್ಲು ನೀರು ಬಂದು ನಿಂತ್ಕೊಂಡು ಎಲ್ಲ ಒಣಗಿರೋದು. ಅಲ್ಲಿ ತೋರಿಸಿದ್ರ ಅದು. ಹಾ, ಫುಲ್ಲು ಬಾಹುಬಲಿ ಐತೆ ಇಲ್ಲಿ ನೋಡಿ. ಬಾಹುಬಲಿ ಎಲ್ಲ ಗೊತ್ತು, ಬಾಹುಬಲಿ. ಬಾಹುಬಲಿ ಪಿಕ್ಚರ್ ಅಂತೆ. ಬಾಹುಬಲಿ ಐತೆ. ಮತ್ತೆ ಇದು 150 ಎಷ್ಟು 100 ನೋಡಿ. ಎಲ್ಲ ಮರಿಗಳೆಲ್ಲ ಇಲ್ಲೇ ಬಂದೈತೆ. ಮತ್ತೆ ಹುಳಗಳು ಐತೆ, ಎಷ್ಟೊಂದು ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟು. ಅರೆ ಹೆವಿ ಹುಳ ಐತೆ ಇಲ್ಲಿ. 150 ಅಡಿ ಒಳಗಡೆ ಬಂದಿದ್ದೀವಿ ಇವಾಗ ಗುಹೆ ಒಳಗಡೆ. ಕೇಳಿ, ಋಷಿಮುನಿಗಳ ಕಾಲದಲ್ಲಿ ಇದ್ದಂತ ನ್ಯಾಚುರಲ್ ರೋಡ್ ಅಂತ ಹೇಳಿದ್ರೆ ಇದು. ಇಲ್ಲಿಂದ ಹೋದ್ರೆ ನೀವು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಇದೆಯಲ್ಲ, ಅಲ್ಲಿಗೆ ಹೋಗಿ ಟಚ್ ಆಗುತ್ತೆ. ಇವಾಗನು ಹೋಗ್ಬೋದು, ಫುಲ್ ಬೆಂಡ್ ಆಗ್ಬಿಟ್ಟು ಹೋಗ್ಬೇಕು, ಆಯ್ತಾ. ಇದೆಯಲ್ಲ 50-60 ವರ್ಷಗಳ ಹಿಂದೆ ಕತ್ತಿಯಲ್ಲಿ ಕೆತ್ತಿ ಮರ ಹಾಕಿ ಮಾಡಿರುವಂತದ್ದು. ಆಕ್ಚುಲಿ ನ್ಯಾಚುರಲ್ ರೋಡ್ ಅಂತ ಹೇಳಿದ್ರೆ ಇದು ಹೋಗ್ಬೇಕಾಗುತ್ತೆ. ಆ ಕಡೆ ಬಕ್ಕೊಂಡು ಹೋಗ್ಬೇಕು. ನಾವು ಇದೆಲ್ಲ ಮಿಸ್ ಮಾಡಲ್ಲ, ಇದೆಲ್ಲ ಮಾಡ್ಬೇಕು. ಹೋಗ್ತಾ ಇದೀವಿ ಗೈಸ್ ನಾವು ಇವಾಗ. ಮೇಲೆ ಬಕ್ಕೊಂಡು ಹೋಗ್ಬೇಕಂತೆ. ಹೋಗೋಣ ಬನ್ನಿ. ಬಾವುಲಿ ಐತೆ, ಎದುರ್ಕೊಬೇಡ ಚಿನ್ನು. ಹೌದಾ? ದೇವರಿಗೆ ಪೂಜೆ ಮಾಡ್ಯಾರ. ಫುಲ್ ಬಕ್ಕೊಂಬರ್ಬೇಕು ನೋಡಿ ಗೈಸ್. ಆ ಕಡೆಯಿಂದ ಬಂದ್ರೆ ಇಲ್ಲಿ ಅಟ್ಯಾಚ್ ಆಗುತ್ತೆ. ಅಲ್ಲಿಂದ ಇದೇ ಇದ್ದಿತ್ತು ಗುರು. ಹಾಂ, ಅಲ್ಲಿ ಇಳಕ್ಕಿಂತ ಇದೇ ಇದ್ದಿತ್ತು. ಹಾಂ, ಏನಣ್ಣ ಇದು ಮ್ಯಾಜಿಕ್? ಮ್ಯಾಜಿಕ್ ಅಲ್ಲ ಗುರು, ಲಾಜಿಕ್. ಗುಹೆ ಅದು.
ಅವಾಗಿನ ಲಾಜಿಕ್ ಈಗ ನಮಗೆ ಇಲ್ಲೆಲ್ಲ ಫುಲ್ಲು ಗುಂಡಿ ಗುಂಡಿ ಐತಿ. ಯಾವಾಗ ಆ ಕಾಲದವ್ರದ್ದೆಲ್ಲ ಅಲ್ಲ ಇದು ಏನು ಬಂಡೆನಾ ಏನಿದು ಮೇಲಿರೋದು? ಇಲ್ಲಿ ನೋಡಿ ಮತ್ತೆ ಇಲ್ಲೆಲ್ಲ ಮಣ್ಣಿದೆ. ಮಣ್ಣು ಅಂದ್ರೆ ಕೆಂಪಲ್ ಅಂತಾರೆ. ಇದೆ ಕೆಂಪಲ್ ಇದು. ಎಷ್ಟು ಮಿನಿಟ್ಸ್ ಆಯ್ತಾ? ದೇವರು ಇಲ್ಲಿ ಹ್ಯೂಮನ್ ಆರ್ಟ್, ಇದು ಹ್ಯೂಮನ್ ಅಂತೀನಿ, ನ್ಯಾಚುರಲ್. ಈ ದೇವಸ್ಥಾನ ಹೆಸರು ಕಾಲಭೈರವ ಸಿದ್ದೇಶ್ವರ ದೇವಸ್ಥಾನ. ಬೆಳಗ್ಗೆ 9 ಗಂಟೆಯಿಂದ 12:30, ಮಧ್ಯಾಹ್ನ 1:30ಇಂದ 5 ಗಂಟೆ. ಇಲ್ಲೇ ಬೋರ್ಡ್ ಹಾಕಿದ್ದಾರೆ ನೋಡಿ. ಬನ್ನಿ ಹೊರಡೋಣ ಇವಾಗ. ಸಕ್ಕತ್ತಾಗಿತ್ತಲ್ಲ, ಮಸ್ತ್ ಎಕ್ಸ್ಪೀರಿಯನ್ಸು. ಫಸ್ಟ್ ಟೈಮ್ ಈ ಥರ ಗುಹೆ ಒಳಗಡೆ ಹೋಗಿರೋದು. ನೈಸ್. ಅದರಲ್ಲೂ ದೇವ್ರದ್ದು ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿ ಕರೆಕ್ಟಾಗಿ ಹೇಳಿದ್ರು, ಚೆನ್ನಾಗಿ. ಇದು ಇಲ್ಲಿ ಹುಲಿ ಚಾವಡಿ ಅಂತ ಹೇಳ್ತೀವಿ ಆಯ್ತಾ. ಅಮ್ಮನ ವಾಹನ ಬಂದು ಹುಲಿ ಚಳಿ ಕಾಸ್ಕೊಂಡು ಹೋಗುತ್ತೆ ಅಂತ ಪ್ರತೀತಿ. ಅದಕ್ಕೆ ಬೆಂಕಿ ಇಲ್ಲಿ ಲಾಸ್ಟ್ ಟೈಮ್ ಇಲ್ಲಿ ಹುಲಿ ಬಂದಿತ್ತು ಹಕ್ಲಲ್ಲಿ 11:30 ಆಯ್ತಾ. ಮೊಬೈಲ್ ಇಲ್ಲಿ ವಿಡಿಯೋ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಿಗೆ ಹಾಕಿದ್ದಾರೆ. ಇನ್ಸ್ಟಾಗ್ರಾಮ್ ಸ್ಕ್ಯಾನ್ ಮಾಡ್ಕೊಂಡ್ರೆ ವಿಡಿಯೋ ಸಿಗುತ್ತೆ ನಿಮಗೆ. ಇಲ್ಲಿ ಹುಲಿ ಚಳಿ ಕಾಯಿಸ್ಕೊಳುತ್ತಂತೆ, ರಾತ್ರಿ ಹೊತ್ತು ಬೆಂಕಿ ಹಾಕೋಗ್ತಾರಂತೆ. ಅದಕ್ಕೆ ಇಲ್ಲಿ ಎಲ್ಲಿದೆ ಇದು ಸ್ಕ್ಯಾನ್ ಮಾಡ್ರೆ ಬರುತ್ತೆ. ಸ್ಕ್ಯಾನ್ ಮಾಡ್ರೆ ವರ್ಷಕ್ಕೊಂದ್ಸಾರಿ ಬರೋದಾ? ಲಾಸ್ಟ್ ಟೈಮ್ ಯಾವಾಗ ಬಂದಿದ್ದು? ಲಾಸ್ಟ್ ಇಯರ್ ಒಂದ್ಸಲಿ ಕಾಣೋ ಸಿಕ್ಕಿದೆ ಅದು. ಲಾಸ್ಟ್ ಟೈಮ್ ಅದು ವಿಡಿಯೋ ಹಾಕಿದ್ದಾರೆ. ನೀವು ಇದ್ದೀರಾ? ಹಾಂ, ಅದು ಹಕ್ಲಲ್ಲಿ 11:30 ಇಲ್ಲ ಬಂತ. ಇದು ಗಲೀಜಾಗ್ಬಿಟ್ಟೈತೆ. ಅದಕ್ಕೆ ಇದು ID ಐತಲ್ಲ, ID ಸರ್ಚ್ ಮಾಡಿ ಗೈಸ್. ಇದು ವಿಡಿಯೋ ನಿಮಗೆ ನಾನು ಅದರಲ್ಲಿ ನೋಡಿ ಆಮೇಲೆ ಡೌನ್ಲೋಡ್ ಮಾಡಿ ಹಾಕ್ತೀನಿ. ಇಲ್ಲಿ ವಿಡಿಯೋ ನೆಟ್ವರ್ಕ್ ಇಲ್ಲ. ಬಂತು. ಗಾಯ್ಸ್, ಇದು ಯಾವಾಗಲೂ ಕೆಂಡ ಇದ್ದೇ ಇರುತ್ತೆ ಒಳಗಡೆ. ಹುಲಿ ಬಂದು ಇಲ್ಲಿ ವರ್ಷಕ್ಕೊಂದ್ಸಲಿ ಬಿಸಿಗೆ ಕಾಯಿಸ್ಕೊಂಡು ಹೋಗುತ್ತಂತೆ. ಆದರೆ ಬಂದೈತೆ ಎಷ್ಟೊಂದು ಜನ ಕರೆದವ್ರಂತೆ. ಆದರೆ ಬರಲ್ಲ, ಅದು ಓಡೋಗ್ಬಿಡುತ್ತೆ. ಬಂದ್ಬಿಟ್ಟು ಹಂಗೆ ನೋಡಿ ಓಡೋಗ್ಬಿಡುತ್ತೆ ಅಂತ. ಇಲ್ಲೇ ಸುತ್ತಮುತ್ತ ಕಾಡಲ್ಲೇ ಇರುತ್ತೆ ಹುಲಿ. ಬಾ ಅಂತ ಕರೀತಾರಂತೆ, ಆದರೆ ಅದು ಬರಲ್ಲಂತೆ, ಓಡೋಗುತ್ತಂತೆ. ಮಸ್ತಲ್ಲ ಗಾಯ್ಸ್. ಇಲ್ಲಿ ಎಷ್ಟು ಸುತ್ತ ಇರೋದೇ ಕಾಡು ನೋಡಿ, ಸುತ್ತ ಕಾಡು. ಆದರೆ ಒಂದು ಬೇರು ಕೂಡ ಕಾಣಿಸಿಲ್ಲ ಒಳಗಡೆ ನಮಗೆ. ಎಲ್ಲ ಬರೀ ಕಲ್ಲು ಮಣ್ಣು ಅಷ್ಟೇ ಕಾಣಿಸಿರೋದು. ಅಲ್ಲ, ಇವನು ಇಷ್ಟು ಆರಾಮಾಗಿ ಇಷ್ಟೆಲ್ಲ ಐತೆ ಊರಲ್ಲಿ. ಎಲ್ಲ ನಾನು ಸ್ಟೋರಿ ಹಾಕ್ತೀನಿ ಅಷ್ಟೇ, ಅದೆಲ್ಲ ಕಂಟೆಂಟ್ ಎಲ್ಲ ಏನು ಮಾಡ್ಲಿಕ್ಕೆ ಹೋಗ. ಸಪೋರ್ಟ್ ಬೇಕು, ಸಿಗುತ್ತೆ. ನಮ್ಗೆ ಎಲ್ಲಿ ಸಿಗುತ್ತೆ? ನಾವು ಮಾಡ್ತೀವಿ. ನೋಡಿ ಗಾಯ್ಸ್, ಸುತ್ತ ಕಾಡು. ಇಲ್ಲಿ ಪಾರ್ಕಿಂಗು ಗಾಯ್ಸ್. ಅವಾಗಲೇ ಅಲ್ಲಿ ಕೆಳಗಡೆ ನಿಂತ್ಕೊಂಡು ನೀರೆಲ್ಲ ಒಣಗಿ ಇಲ್ಲಿ ಮೆತ್ತಗೈತೇನೆಲ್ಲ ಅಂತ ತೋರಿಸಿದ್ನಲ್ಲ, ಅದೇ ನೋಡಿ ಇಲ್ಲೇ ಕೆಳಗಡೆ ಇರೋದು ಇವಾಗ. ಅದು ಇದೇ ಕಾರ್ ಪಾರ್ಕಿಂಗ್. ಅವ್ರು ಹೇಳಿದ್ರಲ್ಲ ಕಾರ್ ಪಾರ್ಕಿಂಗ್ ಐತೆ ಅಂತ. ಇದೇ ಕಾರ್ ಪಾರ್ಕಿಂಗ್ ಕೆಳಗಡೆನೇ ಅದಿರೋದು. ಅಲ್ಲಿರೋದು ನೋಡಿ ಆ ಗುಹೆ, ಅಲ್ಲಿರೋದು ಆ ಮನೆ ಇದೆಯಲ್ಲ, ಅಲ್ಲಿರೋದು ಗುಹೆ. ಇಷ್ಟು ದೂರ ಇದ್ದೀವಿ ನಾವು, ಇಷ್ಟು ದೂರ ಕೆಳಗಡೆ ಇದೆ. ಇಲ್ಲಿವರೆಗೂ ಗುಹೆ ಐತೆ. 150 ಅಡಿ ಕೆಳಗಡೆ ಹೋಗಿ ಫುಲ್ಲು ಡೌನಲ್ಲಿ ಐತೆ ಇವಾಗ ದೇವರು. ಏನ್ಷಿಯಂಟ್ ಟೈಮ್. ಸರಿ ಗಾಯ್ಸ್, ಇವಾಗ ನೆಕ್ಸ್ಟ್ ಪ್ಲೇಸು ಕೇಶವನಾಥ ಟೆಂಪಲ್ಲು. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೆಕ್ಸ್ಟು ಕೇಶವನಾಥ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಸಪೋರ್ಟ್ ಕೂಡ ಮಾಡಿ. ಕೇಶವನಾಥ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಅದು ಕೂಡ ಸೇಮ್ ಇದೇ ಥರ ಗುಹೆ ಥರನೇ ಇರುತ್ತೆ. ಅಲ್ಲಿ ಹೋಗಿ ತೋರಿಸ್ತೀನಿ ಎಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.